ನೋಡು ಮಿತ್ರ, ಇದುವರೆಗೆ ನಿನಗೆಲ್ಲ ವಿಷಯ ತಿಳಿಸಿದ್ದೇನೆ. ನಾನಂತೂ ರಾಜ್ಯದ ಮುಖ್ಯ ನ್ಯಾಯಾಧೀಶನಾಗಿ ದೇಶ ಸೇವೆಗಾಗಿ ಹೊರಟಿರುವೆ. ನೀನು ಮಾತ್ರ ಭಾಗ್ಯಶ್ರೀ ಬಗ್ಗೆ ಯಾವುದೇ ಕಳಂಕ ಬರದಂತೆ ನೋಡ್ಕೊ. ಯಾವ ಗಳಿಗೆಯಲ್ಲಿ ಆದರೂ ಯಾರಿಗೂ ಚ್ಯುತಿ ಬರಬಾರದು, ತಿಳಿಯುತ್ತೆ? ಛೇ ಛೇ, ಇದೆಂತ ಮಾತಾಡಿದ ಮಿತ್ರ. ನಾನು ಕೂಡ ನನ್ನ ಸೋದರಿ ಎಂದು ಭಾವಿಸುವೆ. ಒಂದು ವೇಳೆ ಅವಳಿಗೇನು ಅಪಾಯ ಬಂದರೆ ನನ್ನ ಪ್ರಾಣ ಪಣಕ್ಕಿಟ್ಟು ಹೋರಾಡುತ್ತೇನೆ. ಆಯ್ತೆ, ಈಗ ಎಲ್ಲಿರುಳು ಆ ಸೋದರಿ? ಇಂದು ಮಹಾಶಿವರಾತ್ರಿ. ನನ್ನ ನೌಕರಿ ವಿಷಯ ತಿಳಿದ ತಕ್ಷಣ ಶ್ರೀ ಸೋಮೇಶ್ವರ ಲಿಂಗಕ್ಕೆ ಅಭಿಷೇಕ ಮಾಡಿಸಿಕೊಂಡು ಬರಲೋಗಿದ್ದಾಳೆ. ಇಷ್ಟರಲ್ಲಿ ಬರಬಹುದು. ಅದು ತಾಯಿ ಮಗು ಬಂದೇ ಬಿಟ್ರು ನೋಡು. ಓಹೋ, ಎಲ್ಲ ಲಗೇಜ್ ತೆಗೆದುಕೊಂಡು ಈ ನಿನ್ನ ತಂಗಿ ನೋಡೋದಕ್ಕೆ ಓಡೋಡಿ ಬಂದೇನಣ್ಣ. ಅಣ್ಣ, ತೆಗೆದುಕೋ ಪ್ರಸಾದ. ನೋಡು ತಂಗಿ, ನೀ ಆಶೀರ್ವದಿಸಿದಂತೆ ಈ ನಿನ್ನ ಸೋದರನಿಗೆ ಒಂದು ಅಭಯ ವಚನ ಕೊಡಮ್ಮ. ಕೇಳಣ್ಣ. ನೋಡಮ್ಮ, ಮಾನವ ಜೀವನದಲ್ಲಿ ಕಷ್ಟ ಸುಖ ಬರೋದು ಸ್ವಾಭಾವಿಕ. ನೀನಾಗಲೇ ಸಂಸಾರದ ಬಗ್ಗೆ ಸಾಕಷ್ಟು ನೊಂದು ಬೆಂದಿರುವೆ. ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಸಹಿಸಿ ತಾಳ್ಮೆಯಿಂದ ಬಾಳಬೇಕೆಂದು ಹಿರಿಯರ ಸಮ್ಮುಖದಲ್ಲಿ ಕಟ್ಟಿದ ನಿನ್ನ ಈ ಕೊರಳ ಮಾಂಗಲ್ಯ ಮುಟ್ಟಿ ಆ ಮಾಂಗಲ್ಯಕ್ಕೆ ಚ್ಯುತಿ ಬರದಂತೆ ಮಾಡುತ್ತಲೆಂದು ಅಭಯ ವಚನ ಕೊಡಮ್ಮ. ಅಣ್ಣ, ನೀನು ಹೇಳಿದಂತೆ ಏನೇ ಕಷ್ಟಗಳು ಬಂದರೂ ಅದನ್ನೆಲ್ಲ ಸಹಿಸ್ಕೊಳ್ತೀನಿ. ಆವೇಶಕ್ಕೆ ಬಲಿಯಾಗದೆ ಈ ನನ್ನ ತಾಳ್ಮೆ ಮೇಲೆ ಆಣೆ ಮಾಡ್ತೀನಿ. ಅಷ್ಟೇ ಅಲ್ಲ, ನನ್ನ ಮಗನ ಮೇಲೆ ಆಣೆ ಮಾಡಿ ಹೇಳುವೆ, ನಾನೇನು ಮಾಡಿಕೊಳ್ಳುವುದಿಲ್ಲ. ನೋಡು ತಂಗಿ, ನಾನು ರಜೆಗೆ ಊರಿಗೆ ಬಂದಾಗ ನಿನ್ನ ಗಂಡನ್ನು ಕರೆಸಿ ಬುದ್ಧಿ ಮಾತು ಹೇಳ್ತೇನೆ, ತಿಳಿಯುತ್ತೆ? ಮತ್ತೆ ನೀ ಯಾವಾಗ ಬರುತ್ತೀಯ ಮಾಮ? ಬಂದು ನಂತರ ನನ್ನಪ್ಪನ್ನು ತೋರಿಸು, ಅವನಿಗೆ ನಾನು ಬುದ್ಧಿ ಹೇಳುತ್ತೇನೆ. ಶಶಿ, ನೀನು ಚಿಕ್ಕವನಪ್ಪ, ಹಾಗೆಲ್ಲ ಮಾತನಾಡಬಾರ್ದು. ಚೆನ್ನಾಗಿ ಓದಿ ನಿಮ್ಮ ಮಾವನವರು ಹಾಗೆ ನೌಕರಿ ಪಡೆದುಕೊಳ್ಬೇಕು. ಅಮ್ಮ, ನಾನು ಶಾಲೆ ಕಲಿತು ನ್ಯಾಯಾಧೀಶ ಆಗುವುದಿಲ್ಲ. ಮಗು, ಮತ್ಯಾವ ನೌಕರಿ ಮಾಡಬೇಕೆಂದಿರುವೆ? ಪೊಲೀಸ್ ಇನ್ಸ್ಪೆಕ್ಟರ್ನಾಗಿ ನಮ್ಮ ಡ್ಯಾಡಿ ನಮ್ಮ ಮಮ್ಮಿ ಹೇಳೋದಂತೆ ಕೇಳಬೇಕು, ಹಾಗೆ ಮಾಡುತ್ತೇನೆ. ಒಂದು ವೇಳೆ ಕೇಳದಿದ್ದರೆ ಕಷ್ಟದಲ್ಲಿಡುತ್ತೇನೆ, ಅಲ್ಲವೇ ಮಮ್ಮಿ? ಶಶಿ, ಹಾಗೆಲ್ಲ ಮಾತನಾಡಬೇಡಪ್ಪ. ಮಗನ ಕೈಯಿಂದ ಬುದ್ಧಿ ಹೇಳಿಸ್ಕೊಳ್ಳಂತ ಹೀನರಲ್ಲಪ್ಪ ನಿನ್ನ ತಂದೆಯವರು. ಇರಲಿ, ಮೊದಲು ನೀನು ವಿದ್ಯಾವಂತನಾಗಿ ಶಶಿ. ನೋಡು, ಪ್ರತಿನಿತ್ಯ ಸ್ಕೂಲಿಗೆ ಹೋಗು, ನಿಮ್ಮ ತಾಯಿಗೆ ತೊಂದರೆ ಮಾಡಬೇಡ, ತಿಳಿಯುತ್ತೆ? ಆಯ್ತು ಮಾಮ, ನೀನು ಬರುವಾಗ ನನಗೆ ಪ್ಯಾಂಟ್ ಶರ್ಟ್ ತೆಗೆದುಕೊಂಡು ಬಾ. ಮೇಲೇಳು ಜಾಣ ಮರಿ, ತೆಗೆದಕ್ಕೂ ಹಣ. ಹಾ, ನೀನು ಶಾಲೆಗೆ ಹೋಗಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು, ತಿಳಿಯುತ್ತೆ? ಆಗ್ಲೇಣ, ನಿನಗೆ ಟೈಮ್ ಆಯಿತು, ನೀನು ಆದಷ್ಟು ಬೇಗ ಹೊರಡು. ನಡೆ ಮಿತ್ರ, ನಾನು ಬಸ್ ಸ್ಟ್ಯಾಂಡ್ ನಿನ್ನನ್ನು ಬಿಟ್ಟು ಅಲ್ಲೇ ಲಾಭ ನಡೆ, ಹೋಗೋಣ. ನಡೆ. ಮಾಮ, ಟಾಟಾ. ಬಾಯ್ ಬಾಯ್. ಅಮ್ಮ, ಹಸಿವು ಸಂಕಟ ತಾಳಲಾರದೆ ಹೊಟ್ಟೆಗೆ 3 ದಿವಸವಾಯಿತು, ತುತ್ತು ಅನ್ನವಿಲ್ಲ. ಏನಾದರೂ ಪ್ರಸಾದವಿದ್ದರೆ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿರಮ್ಮ, ಪುಣ್ಯ ಕಟ್ಟಿಕೊಳ್ಳಿ. ಮುಂಜಾನೆಯಿಂದ ಸಾಯಂಕಾಲವರೆಗೂ ದುಡಿದ್ರು ಒಂದು ಹೊತ್ತಿಗೆ ಅನ್ನ ಸಿಗ್ತಾ ಇಲ್ಲ. ಹೀಗಾಗುವಾಗ ಎಲ್ಲಿಂದ ಕೊಡಬೇಕಪ್ಪ ನಿನಗೆ ಪ್ರಸಾದವನ್ನು? ಹಾಗೆಲ್ಲ ಮಾತನಾಡಬಾರದಮ್ಮ. ದೇವರು ಪರೀಕ್ಷೆಗಾಗಿ ಇಂಥವರನ್ನು ಕಳಿಸಿರುತ್ತಾನೆ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಕಟ್ಟನಿಸಬೇಡ, ಮುಂದೆ ಅದು ನಿನಗೆ ಕಟ್ಟಿಟ್ಟ ಬುತ್ತಿ ಕೂಡಲ ಸಂಗಯ್ಯ ಅಂತ ಬಸವಣ್ಣವರು ಹೇಳಿಲ್ಲವೇ? ಹಸಿದು ಬಂದ ಹರುಕ ಬಟ್ಟೆ ತಿರುಕನಿಗೆ ಇಲ್ಲವೆನ್ನಬಾರದಮ್ಮ. ಶಾಲೆಯ ಮಧ್ಯೆ ಊಟದ ಸಲುವಾಗಿ ನೀನು ಕಟ್ಟಿದ ಬುತ್ತಿ ಹಾಗೇ ಇದೆ, ಕೊಟ್ಟು ಬಿಡುತ್ತೇನೆ ಅಮ್ಮ. ಏನು ಶಶಿ, ಮನೆಯಿಂದ ತಂದಿರೋ ಬುತ್ತಿಯನ್ನು ಹಾದಿ ಹೋಗೋರಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದೆಯಾ? ಸಾಯಂಕಾಲ ಮನೆಗೆ ಬಾ, ಬಾರಿಸ್ತೀನಿ. ನಾನು ಮಾಮ ಬಂದು ನಂತರ ಸೂಳೆ ಬಯಸುತ್ತೇನೆ. ತೆಗೆದುಕೋ ಹುಚ್ಚಪ್ಪ ಅನ್ನ. ಬೇಡ ಮಂದಿ, ನನಗೂ
ನಿನಗೋಸ್ಕರ ನಿನ್ನ ತಾಯಿ ಕೈಯಿಂದ ನೀನೇಕೆ ಬಿಡಿಸಿಕೊಳ್ಳುತ್ತಿರುವಿ? ನಾನು ಮುದುಕ, ಹಸಿವು ತಡೆದುಕೊಳ್ಳುವ ಶಕ್ತಿ ನನಗಿದೆಯಪ್ಪ. ನೀನೇ ಮುಂದೆ ಬಾಳಿ ಬೆಳೆಸಬೇಕಾದವನು. ಬೇಡಪ್ಪ, ಬೇಡ. ಹುಚ್ಚಪ್ಪ, ಮುದುಕರಾಗಲಿ ಚಿಕ್ಕವರಾಗಲಿ ಜೀವ ಮಾತ್ರ ಒಂದೇ ಅಲ್ಲವೇ? ಇದನ್ನು ನೀನು ಊಟ ಮಾಡೋವರೆಗೂ ನಾನು ಒಂದು ಹೆಜ್ಜೆ ಮುಂದೆ ಹೋಗಲಾರೆ. ತೆಗೆದುಕೋ, ಈ ಡಬ್ಬಿ ಜಲ್ದಿ ಖಾಲಿ ಮಾಡಿ ಕೊಡು. ಆಯ್ತು ಮಗು, ನಿನ್ನ ಮನಸ್ಸು ನಾನು ಏಕೆ ನೋಯಿಸಲಿ? ನಿನ್ನನ್ನು ಹೆತ್ತ ಭಾರತಾಂಬೆಯೇ ಧನ್ಯಳು. ನಿಮ್ಮಂಥವರನ್ನು ಹೆತ್ತ ತಾಯಿ ಕರ್ನಾಟಕ ಭುವನೇಶ್ವರಿ ಒಳ್ಳೆಯವಳಲ್ಲವೇ? ಕಾಲ ಬಂದಾಗ ಹಾಗೆ ಜೀವಿಸಬೇಕು ತಿರುಕಪ್ಪ. ಬರೇ ಕುಡುವರಿದರೆ ಬೇಡುವರೆ ಯಾರ್ಯಾರು? ಪ್ರತಿನಿತ್ಯ ಇಲ್ಲೇ ಇರುತ್ತಿರುಕಪ್ಪ. ಅಂದರೆ ನಮ್ಮ ತಾಯಿ ಹಲೋ ಹಸಿದ ಒಡಲಿನ ತಾಪ ದೈವದ ಕಡುಕೋಪ ಆವ ಜನ್ಮದ ಶಾಪ ನನಗಿದ್ದ ಪರಿತಾಪ ಹಸಿದ ಒಡಲಿನ ತಾಪ ದೈವದ ಕಡುಕೋಪ ಹಸಿದ ಒಡಲಿನ ತಾಪ ದೈವದ ಕಡುಕೋಪ ಆವ ಜನ್ಮದ ಶಾಪ ನನಗಿದು ಪ್ರತಿನಿತ್ಯ ಇಲ್ಲೇ ಇರುತ್ತಿರುಕಪ್ಪ. ಅಂದರೆ ನಮ್ಮ ತಾಯಿ ಕಟ್ಟಿದ ಬಿಸಿ ಬಿಸಿ ಅಣ್ಣ ನಿನಗೆ ಕೊಟ್ಟು ನಾನು ಸ್ಕೂಲಿಗೆ ಹೋಗುತ್ತೇನೆ. ಆಯ್ತು, ಓದು ವಿದ್ಯಾವಂತನಾಗಿ ಬಾಳಪ್ಪ. ದೇವರು ನಿನಗೆ ಒಳ್ಳೆಯದು ಮಾಡಲಿ. ಈ ದಿನ ಮಾತ್ರ ಜೀವಕ್ಕೆ ಅನ್ನ ದೊರೆಯಿತು. ಯಾರದು? ಈ ದಿನ ಮಾತ್ರ ಬದುಕಲಿಕ್ಕೆ ಜೀವಕ್ಕೆ ಅನ್ನ ದೊರೆಯಿತು. ಯಾರಾದರೂ ಕೂಲಿ ಹಮಾಲಿ ಮಾಡಲು ಕರೆದರೆ ದುಡಿಯಲು ಗಟ್ಟಿಯಾಯಿತು ಈ ಬಡ ಜೀವ.